Hello, Mokle. Welcome to Simplified Mind. So, ಇವತ್ತಿನ ಈ ಲೆಕ್ಚರಲ್ಲಿ we discuss about the potential energy. So, ಇದರಲ್ಲಿ ಪಿ ಯು ಸಿಗೆ ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ ಬಂದು ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಚಾರ್ಜಸ್ ಇನ್ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಅಂತ ಕೇಳ್ತಾರೆ. ಸೊ, ಯಾವುದಾದ್ರು ಒಂದು ಅರ್ಥ ಮಾಡ್ಕೊಂಡು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಸೊ, ಡು ನಾಟ್ ವರಿ ಅಬೌಟ್ ದಟ್. ಆ್ಯಂಡ್ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಅದರ್ ತ್ರೀ ವಿಲ್ ಬಿ ವೆರಿ ಈಸಿ. ಸೊ, ಇದನ್ನು ತುಂಬ ಸಲ ನೀವು ಪಿ ಯು ಸಿ ಎಕ್ಸಾಮಲ್ಲಿ ಕೇಳಿದರೆ ಡಿರೈವೇಷನ್ ಡಿರೈವ್ ಮಾಡಿ ಅಂದ್ಬಿಟ್ಟು, ಸೊ ಅದನ್ನು ದಿಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು, ಇದಕ್ಕಿಂತ ಬಿಫೋರ್ ಆಲ್ವೇಸ್ ಫಿಸಿಕ್ಸ್ ಅರ್ಥ ಮಾಡ್ಕೊಂಡು ತುಂಬ ಈಸಿ ಯಾವತ್ತೇ ಆಗಲಿ. ಸೊ ಐ ಎಕ್ಸ್ಪೆಕ್ಟ್ ದಟ್ ಯು ಶುಡ್ ನೋ ಫ್ರಮ್ ಫಾರ್ಮುಲಾಸ್ ಪ್ರೀವಿಯಸ್ಲಿ, ಅಂದರೆ ವಿ ಈಸ್ ಈಕ್ವಲ್ W/Q ಅನ್ನೋದು. ಸೊ ಯು ಹ್ಯಾವ್ ಟು ವಾಚ್ ಇವನ್ ಪ್ರೀವಿಯಸ್ ಲೆಕ್ಚರ್ಸ್ ಆ್ಯಂಡ್ ಇಟ್ ಶುಡ್ ಬಿ ಕಂಟಿನ್ಯೂಷನ್ ಆಲ್ವೇಸ್. ಓಕೆ, ನಂತರ ಇಟ್ ಬಿ ವೆರಿ ಈಸಿ. ಸೊ ನಿಮ್ಮ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇಟ್ ಬಿ ಆಲ್ವೇಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ವೆರಿ ವೆಲ್. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿಸ್. ಫಸ್ಟ್ ಇದನ್ನು ಡಿಸ್ಕಸ್ ಮಾಡೋಣ, ಸಿಸ್ಟಮ್ ಆಫ್ ಚಾರ್ಜಸ್. ನಂತರ ವಿಲ್ ಡಿಸ್ಕಸ್ ಅಬೌಟ್ ಡ್ಯೂ ಟು ಪಾಯಿಂಟ್. ಇಟ್ಸ್ ವೆರಿ ಈಸಿ. ಇದೆ ನಥಿಂಗ್ ಇಸ್ ದೇರ್, ಜಸ್ಟ್ V is W/Q. And same ಇದೇ derivation, little modification in this case. And then lastly due to dipole anta. So potential energy of a dipole external field anta, it's a very easy. In fact now electric first chapter we have derived that torque in a dipole external field. When dipole kept in external field, it experiences a torque. That derivation also we discussed. Tau is equal to P anta, adu kuda nimge ಗೊತ್ತಿರಬೇಕು ಈ lecture ಗೆ. Okay, so let's discuss about first one. This is which is very important for your PU board examination. ನಂತರ ನೆಕ್ಸ್ಟ್ 3 ಟಾಪಿಕ್ಸ್ ಆರ್ ಕ್ವೈಟ್ ಈಸಿ. ಓಕೆ, ಸೊ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅದು ತುಂಬಾ ಈಸಿ. ಸೊ ಐ ಟ್ರೈ ಟು ಮೇಕ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಫಾರ್ ಯು. ಈಗ ಫಸ್ಟ್ ಸಿಸ್ಟಮ್ ಆಫ್ ಚಾರ್ಜಸ್. ಫಸ್ಟ್ ಆಫ್ ಆಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಚಾರ್ಜಸ್. ಸಿಸ್ಟಮ್ ಆಫ್ ಚಾರ್ಜಸ್ ಅಲ್ಲಿ ಏನಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಯಾಕೆ ಇರುತ್ತೆ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಬೇಕು. ಫಸ್ಟ್ ಈಗ ಇಫ್ ಐ ಕೀಪ್ ಎ ಚಾರ್ಜ್ Q1, ಇಮ್ಯಾಜಿನ್ there is a system of charges. Let us imagine there is a Q1, Q2, Q3 ಅಂತ ಚಾರ್ಜಸ್ ಇದೆ ಅನ್ಕೋಣ. ಓಕೆ, ಸೊ ಈ 3 ಚಾರ್ಜಸ್ ಏನಾಗುತ್ತೆ, ಟು ಅರೇಂಜ್ ದೆಮ್ ಇನ್ ದಿಸ್ ಕಾನ್ಫಿಗರೇಷನ್, ಟು ಅರೇಂಜ್ ದಿಸ್ ಚಾರ್ಜಸ್ ಇನ್ ಕಾನ್ಫಿಗರೇಷನ್ ಯು ಹ್ಯಾವ್ ಟು ಡೂ ಸಮ್ ಎಕ್ಸ್ಟರ್ನಲ್ ವರ್ಕ್. ಸೊ ನೀವು ಕೇಳ್ಬೋದು, ಸರ್ ಏನಕ್ಕೆ ಎಕ್ಸ್ಟರ್ನಲ್ ವರ್ಕ್ ಮಾಡಬೇಕು ಟು ಅರೇಂಜ್ ದೆಮ್ ಇನ್ ಈ ರೀತಿ ಕಾನ್ಫಿಗರೇಷನ್, ಯಾವುದೇ ಕಾನ್ಫಿಗರೇಷನ್ ಆಗಿರಲಿ, ಇಟ್ ಮೇ ಬಿ ಸ್ಕ್ವೇರ್, ಇಟ್ ಮೇ ಬಿ ಸಮಥಿಂಗ್ ಲೈಕ್ ದಟ್. ಇಫ್ ಯು ವಾಂಟ್ ಟು ಅರೇಂಜ್ ದ ಚಾರ್ಜಸ್ ಇನ್ ದಿಸ್ ಕಾನ್ಫಿಗರೇಷನ್, ನೀವು ಸ್ವಲ್ಪ ಎನರ್ಜಿ ವರ್ಕ್ ಮಾಡಬೇಕು. ಯು ಹ್ಯಾವ್ ಟು ಡೂ ಸಮ್ ಎನರ್ಜಿ. ಯು ಹ್ಯಾವ್ ಟು ಡೂ ಸಮ್ ವರ್ಕ್. ದಟ್ ವರ್ಕ್ ಈಸ್ stored as the energy. So to get the system of charges in particular configuration, we have to do work. That work itself is stored as a potential energy in that system. ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್, ಯಾವುದು ಬೇರೆ ಫೀಲ್ಡ್ ಇಲ್ಲ, ಬರೀ ಚಾರ್ಜಸ್ ಮಾತ್ರ ಇದ್ದಾವೆ. ಸೊ ಫಸ್ಟ್ ಆಫ್ ಆಲ್ ಏನಕ್ಕೆ ಬೇಕು ಅಂದರೆ ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಈಗ ನನ್ನ ಹತ್ರ 3 ಚಾರ್ಜ್ ಇದೆ. ಸೊ ಐ ಆಮ್ ಬ್ರಿಂಗಿಂಗ್ ಫಸ್ಟ್ ಚಾರ್ಜ್ ತೊಗೊಂಡ್ಬಂದಾಗ ಐ ಡೋಂಟ್ ಹ್ಯಾವ್ ಟು ಡೂ ಎನಿ ವರ್ಕ್, ಬಿಕಾಸ್ ಯಾವುದೇ ಥರ ಎಕ್ಸ್ಟರ್ನಲ್ ಅಲ್ಲಿ ಫೋರ್ಸ್ ಇಲ್ಲ. ನಾನು ಫಸ್ಟ್ ಚಾರ್ಜ್ ತೊಗೊಂಬರ್ತಾ ಇದ್ದೀನಿ, ಬಟ್ ದೇರ್ ಈಸ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಎನಿವೇರ್ ವಿಚ್ ಇಸ್ ಅಪೋಸಿಂಗ್ ದ್ಯಾಟ್. ನೀವು ಎಲ್ಲಿ ಬೇಕಾದರೂ ಇಡ್ಬೋದು. ದೇರ್ ಈಸ್ ನೋ ಅಪೋಸಿಷನ್, ಸೊ ವರ್ಕ್ ಡನ್ ಇಸ್ ಝೀರೋ. ಅಪೋಸಿಷನ್ ಇಲ್ಲ ಅಂದರೆ ವರ್ಕ್ ಡನ್ ಇಸ್ ಝೀರೋ. ಐ ಕೀಪ್ ಟೆಲಿಂಗ್ ದಿಸ್. ಸೊ ಓನ್ಲಿ ವೆನ್ ದೇರ್ ಇಸ್ ಅಪೋಸಿಷನ್ ವಿ ಹ್ಯಾವ್ ಟು ದ ವರ್ಕ್. ನಂತರ ಸೆಕೆಂಡ್ ಟೈಮ್ ವೆನ್ ಐ ಬ್ರಿಂಗ್ ದ ನೆಕ್ಸ್ಟ್ ಚಾರ್ಜ್, ಈಗ Q2 ತರಬೇಕಂದ್ರೆ ಯು ಹ್ಯಾವ್ ಟು ಡೂ ದ ವರ್ಕ್. ಈಗ ನೋಡೋಕ್ಕೂ Q2 ತರಬೇಕಂದ್ರೆ ಯು ಹ್ಯಾವ್ ಟು ಡೂ ದ ವರ್ಕ್ ಅಗೇನ್ಸ್ಟ್ Q1. ಏನಕ್ಕೆ, Q1 ಬಂದು ಆಲ್ರೆಡಿ ಇಟ್ ಹಸ್ ಮೇಡ್ ದಿಸ್ ಆಸ್ ಇಸ್ ಅಡ್ಡ. Q1 ಆಲ್ರೆಡಿ ಸಮ್ ಇಟ್ ಲಾಸ್ಟ್ ಇನ್ಫ್ಲೂಯೆನ್ಸ್. ಈಗ ನೀವು Q2 ತರಬೇಕಂದ್ರೆ ವಾಟ್ ಯು ಶುಡ್ ಡು, ಯು ಹ್ಯಾವ್ ಟು ಡೂ ವರ್ಕ್ ಅಗೇನ್ಸ್ಟ್ Q1. ದೇರ್ಫೋರ್ ಟು ಬ್ರಿಂಗ್ ದ ಚಾರ್ಜ್ Q2 ಯು ಆರ್ ಡೂಯಿಂಗ್ ಸಮ್ ವರ್ಕ್. ಆ ವರ್ಕ್ನ W1 ಅಂತ ತಗೋಣ. ಓಕೆ, ನಂತರ ಅದೇ ರೀತಿ ಈಗ Q3 ತರಬೇಕಾದ್ರೆ, ಇನ್ನೊಂದು ಚಾರ್ಜ್ ತರಬೇಕಂದ್ರೆ ಐ ಹ್ಯಾವ್ ಟು ಡೂ ವರ್ಕ್ ನೌ ಅಗೇನಿಸ್ಟ್ Q1 ಆಸ್ ವೆಲ್ as ಅಗೇನಿಸ್ಟ್ Q2, ಬಿಕಾಸ್ ಬೋತ್ ಆರ್ ಆಪೋಸಿಂಗ್. ಗೆಟ್ ಔಟ್ ಮ್ಯಾನ್ ಅಂತ ಬೋತ್ ಆರ್ ಆಪೋಸಿಂಗ್ ದಿಸ್. ಆ್ಯಕ್ಚುಲಿ ಆ ಟೈಮಲ್ಲಿ ವಿ ಹ್ಯಾವ್ ಟು ಡೂ ವರ್ಕ್ ಅಗೇನಿಸ್ಟ್ ಬೋತ್ Q1 ಆಸ್ ವೆಲ್ as Q2. ಅರ್ಥ ಆಯ್ತಲ್ವಾ? ಇಟ್ಸ್ ವೆರಿ ಸಿಂಪಲ್. ಸೊ ಸಿನ್ಸ್ ಐ ಆಮ್ ಡೂಯಿಂಗ್ ದ ವರ್ಕ್, ಸೊ ಸಿನ್ಸ್ ಟು ಗೆಟ್ ದ ಫಸ್ಟ್ ಚಾರ್ಜ್ ವರ್ಕ್ ಈಸ್ ಝೀರೋ, ಟು ಬ್ರಿಂಗ್ ದ ಸೆಕೆಂಡ್ ಒನ್ ಐ ಡಿಡ್ ಸಮ್ ವರ್ಕ್, to get the third one also I did some work. So there's always some work is done. ಸೊ ಆ ವರ್ಕ್ನೆಲ್ಲ ಆ್ಯಡ್ ಮಾಡಿದೆ, ದಾಟ್ ಈಸ್ ಸ್ಟೋರ್ಡ್ ಆಸ್ ಅ ಪೊಟೆನ್ಷಿಯಲ್ ಎನರ್ಜಿ ಅಂತ. ಇದಕ್ಕೆ ನಾವು ಡಿರೈವೇಷನ್ ಕೇಳ್ತಾರೆ ಎಕ್ಸಾಮಲ್ಲಿ. ಇಟ್ಸ್ ವೆರಿ ವೆರಿ ಸಿಂಪಲ್, ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್. ಸೊ ಫಸ್ಟ್ ಒನ್ ನೀವು ಸ್ಟೇಟ್ಮೆಂಟ್ ಬರಬೇಕಾಗುತ್ತೆ. ವಾಟ್ ಇಸ್ ಸ್ಟೇಟ್ಮೆಂಟ್? ಸೊ ಕನ್ಸಿಡರ್ ಚಾರ್ಜಸ್ Q1, Q2, Q3 ಆ್ಯಂಡ್ ಫಸ್ಟ್ ಒನ್ ಬೈ ಒನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಂದರೆ ದ ವರ್ಕ್ ಡನ್ ಟು ಬ್ರಿಂಗ್ ದ ಫಸ್ಟ್ ಚಾರ್ಜ್. ಸೊ ನಾನು ಸ್ಟೇಟ್ಮೆಂಟ್ W1 ಅಂತ ಬರೀತೀನಿ ನೋಡಿ ಇಲ್ಲಿ. ಸೊ W1 ಅಂದರೆ ಏನು? ಸೊ ಐ erase these things now. I'll write a step wise. ಸೊ ನಮ್ಗೇನಾಗುತ್ತೆ ಇಲ್ಲಿ, I'll just write Q1, Q2, Q3. ನಾವು ಈ ಅರೇಂಜ್ಮೆಂಟ್ ತರಬೇಕು. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಲೆಟ್ us take it as R12. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ R23. ಈ ಡಿಸ್ಟೆನ್ಸ್ ಬಂದು ಲೆಟ್ us take it as
R13 ಅಂತ. Okay, I want to get into this configuration. ಆಗ ಏನು ಮಾಡಬೇಕು, ಸ್ಟೆಪ್ 1 ಏನು ಮಾಡಿ, ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಯು ಹ್ಯಾವ್ ಟು ಡೂ ದ ವರ್ಕ್ to bring the charge. So work done to bring the Q1. So W1 ಅಂದ್ರೆ ಏನು, work done to bring the charge Q1. ಆ ಸ್ಟೇಟ್ಮೆಂಟ್ ಬರೀಬೇಕು ನೀವಲ್ಲಿ, ನೋಟ್ಸ್ ಅಲ್ಲಿ ಬರ್ತಾ when you are watching this video, you have to keep writing it. Steps are very important. Okay, so work done to bring the charge Q1, so that will be 0. ಏನಕ್ಕೆ 0? Because there is no external field, therefore it is 0 ಅಂತ ಬರೀಬೇಕು. W ಅಂದ್ರೆ ಏನು, work done to bring the first charge, so therefore 0. Step 2 direct like so step 2 ಏನಾಗುತ್ತೆ ಈಗ let us take W2 as work done to bring the second charge Q2. ಆಗ ಏನು ಮಾಡಬೇಕು, work done to bring the second charge, you're bringing the work, you're bringing the second charge, you're doing work against Q1. ಈಗ ಏನಾಗುತ್ತೆ, ಇಮ್ಯಾಜಿನ್ ನಾನು ಹೇಳ್ದಲ್ಲ ಆಲ್ರೆಡಿ, ಇದು ಸೋರ್ಸ್ ಚಾರ್ಜ್ ಅಂತ ತಗೊಂಡ್ರೆ Q1, Q2 ತರ್ತಾ ಇದ್ದೀರಾ ಆಗ, ಸೊ Q2 ಬಂದು ಟೆಸ್ಟ್ ಚಾರ್ಜ್ ಆಗುತ್ತೆ. So like it is in the field, so you're bringing Q2 na you're bringing in the field of Q1, therefore ಏನಾಗುತ್ತೆ ಈಗ, so work done ಏನಾಗುತ್ತೆ, V is equal to work done by quantity of charge moved, how much charge you're bringing, this potential is given by the source charge. ಇದು V1 ಆಗುತ್ತೆ, ಇದು Q2 ಆಗುತ್ತೆ. Q2 is a test charge. ಅದಕ್ಕೆ ನೀವು ಯಾವತ್ತೇ ಆಗಲಿ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೀವಿಯಸ್ ಲೆಕ್ಚರ್ಸಲ್ಲಿ, ಸೊ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಾಟ್ ಇಸ್ ಸೋರ್ಸ್ ಚಾರ್ಜ್, ಟೆಸ್ಟ್ ಚಾರ್ಜ್, ಫಸ್ಟ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. W is equal to ಏನಾಗುತ್ತೆ, V1 into Q2. ಏನಕ್ಕೆ ಸೊ ಐ ಕ್ಯಾನ್ ರೈಟ್ W2 as, I can write this as like, basically let me write W1 and 2 ಅಂತ. Okay, that means what does it mean? So we are doing work against 1 to bring 2. So we are doing work against 1 to bring the Q2. Our work done against Q1 by Q2 ಅಂತ ಕೂಡ ಹೇಳ್ಬೋದು, 1 2 ಅಂತ ನೋಟೇಷನ್ ಇಟ್ಕೊಳ್ಳಿ. Okay, if you can give whatever notation you want, okay, that must be equal to V1 into Q2. Q2 is the charge that you're moving it. Okay, ಅರ್ಥ ಆಯ್ತಲ್ವಾ, Q2 you're bringing it to the external field, that is very important. So in the potential of the first charge V1 into Q2, ಇದು ನಿಮ್ಗೆ ಅರ್ಥ ಆದರೆ ಸ್ಟೆಪ್ 3 ನೀವೇ ಬರೆಯೋಷ್ಟು ಕೆಪಾಸಿಟಿ ನಿಮಗೆ ಗೊತ್ತಾಗಬೇಕು. ಸ್ಟೆಪ್ 3 ಇಸ್ ವೆರಿ ಇಂಪಾರ್ಟೆಂಟ್. ಈಗ ಏನಾಗುತ್ತೆ, ಸ್ಟೆಪ್ 3 ಅಂದರೆ W3 ಅಲ್ವಾ, ಯೋಚನೆ ಮಾಡಿ. ಈಗ ನಾನು ಥರ್ಡ್ ಚಾರ್ಜ್ ತರಬೇಕಾದ್ರೆ, ಇಫ್ ಯು ವಾಂಟ್ ಟು ಬ್ರಿಂಗ್ ದ ಥರ್ಡ್ ಚಾರ್ಜ್, ಸೊ ಏನಾಗುತ್ತೆ ಇಲ್ಲಿ Q1 ಇದೆ, Q2 ಇದೆ, ಐ ಆಮ್ ಬ್ರಿಂಗಿಂಗ್ ಎ ಥರ್ಡ್ ಚಾರ್ಜ್ Q3. ನಾನು ಥರ್ಡ್ ಚಾರ್ಜ್ Q3 ಬಂದಾಗ, ವೆನ್ ಐ ಬ್ರಿಂಗಿಂಗ್ ಥರ್ಡ್ ಚಾರ್ಜ್ Q3, now you have to do work against Q1 and against Q2. So work done to bring the third charge is equal to work done against 1 by 3 plus work done by work done on, I mean against 2 by 3. ಅರ್ಥ ಮಾಡ್ಕೊಳ್ಳಿ, work done on 1, I mean work done against 1 by 2, work done against 1 by 3, work done against 2 by 3. ಥರ್ಡ್ ಚಾರ್ಜ್ ತಂದಾಗ we are doing work against 1 and 2. So work done against 1 is given by 1 3, work done against 2 is given by W23 ಅಂತ ಬರ್ಕೊಂಬೋದು. ಆ್ಯಕ್ಚುಲಿ ಇದು ಬರ್ಕೊಂಡಾದ್ಮೇಲೆ ಇಲ್ಲಿ ಅಗೇನ್ ಏನಾಗುತ್ತೆ, ಈಗ ನಾವು ವಾಟ್ ಹ್ಯಾಪನ್, this is V1, so you're bringing in the potential of what, ಇದೇನಾಗುತ್ತೆ V1 and then it is Q3 and V2 into Q3 ಅಂತ. ಓಕೆ, ಅರ್ಥ ಆಯ್ತಲ್ವಾ, ಇಟ್ಸ್ ವೆರಿ ಸಿಂಪಲ್ ಟೆಸ್ಟ್. ಸೊ V1 into Q3, V2 into Q3 ಅಂತ. ಲೆಟ್ಸ್ ಇಮ್ಯಾಜಿನ್ ನಾವು ಇದನ್ನ ಈಗ ಲೆಟ್ ಅಸ್ ರೈಟ್ ದಟ್. ಓಕೆ, ನಾವು ಸೊ ಐ erase this now. ಈಗ ನಂತರ ಟೋಟಲ್ ವರ್ಕ್ ಡನ್, ವಾಟ್ ಈಸ್ ಟೋಟಲ್ ವರ್ಕ್ ಡನ್ ನಾವು, the total work done will be given as total work done W ಅಂತ ತಗೊಂಡಾಗ W1 plus W2 plus W3 ಅಂತ. W1 ಅಂತೂ 0 ಇದೆ, ಅಗೇನ್ W2 ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ W12 plus W13 plus W23. ಇವಾಗ ಸುಮ್ಮನೆ ಸ್ಟೆಪ್ಸ್ ಅಷ್ಟೇ, ಆಲ್ರೆಡಿ ನಮ್ಗೆ ಗೊತ್ತಾಗಿದೆ. ಇಟ್ಸ್ ಲೈಕ್ V1 V2 Q2 Q3 Q3 ಅಂತ. ಯಾ, ಸೊ ಜಸ್ಟ್ ಹ್ಯಾವ್ ಟು ಜಸ್ಟ್ ರೈಟಿಂಗ್ ಸ್ಟೆಪ್ಸ್. ಸೊ W ಅಂದರೆ ಏನು, ಸೊ ಐ ಆಮ್ ಜಸ್ಟ್ ಮೇಕಿಂಗ್ ಬಿಗರ್ ಸ್ಟೆಪ್. V1 into Q2 ಪ್ಲಸ್ ಇದು ಬಂದು V1 into Q3 ಪ್ಲಸ್ ಇದು ಬಂದು V2 into Q3 ಅಂತ. ಓಕೆ, ಸೊ ನಾವು V1 ಫಾರ್ಮುಲಾ ಏನು, 1/4πε0 Q1. V1 ಬಂದು Q1, ಯಾವ Q2 ಹಿಯರ್, Q2 by Q3 into ಡಿಸ್ಟೆನ್ಸ್ R12 ಅಂತ ತಗೋಣ. V1 ಅಂದರೆ ಏನು, ಅಗೇನ್ 1/4πε0 Q1 Q3 ಡಿವೈಡೆಡ್ ಬೈ R13 ಅಂತ ತಗೋಣ ಫಾರ್ ಎಕ್ಸಾಂಪಲ್. ಅದೇ ರೀತಿ V2 ಅಂದರೆ ಏನು, 1/4πε0
V2 ಅಂದರೆ Q2 Q3 divided by R23. Now, you got the answer. That's all it is. Like basically, it is 1 by 4 pi epsilon naught. So Q1 Q2 R12 plus Q1 Q3 R13 or Q1 Q2 Q3 R23. It's a very simple. Just it is you have 1 2 3. So first take 1 2 1 2 ಇರಬೇಕು, ನಂತರ 2 3 2 3, ನಂತರ 1 3 1 3. ದಟ್ಸ್ ಆಲ್. ಇಟ್ಸ್ ಜಸ್ಟ್ ಆಡಿಂಗ್ ಅಪ್ ಆಲ್ ದಿಸ್ ಥಿಂಗ್. ಈ ಡೆರೈವೇಷನ್ ನೀವು ಎಕ್ಸಾಮಲ್ಲಿ ಕೇಳ್ತಾರೆ. ಇಟ್ಸ್ ಅ ವೆರಿ ಸಿಂಪಲ್ ಡೆರೈವೇಷನ್. ಸೊ ವರ್ಕ್ ಡನ್ ಸ್ಟೆಪ್ 1, ನಂತರ ಸ್ಟೆಪ್ 2, ಸ್ಟೆಪ್ 3. ಸೊ ವೆನ್ ಯು ಡೂಯಿಂಗ್ ಫಸ್ಟ್ ವರ್ಕ್, ಸಿನ್ಸ್ ದೇರ್ ಇಸ್ ನೋ ಫೀಲ್ಡ್, ಸೊ ವರ್ಕ್ ಡನ್ ಇಸ್ 0. ಸೊ ಯಾವುದೇ ಅಪೋಸಿಷನ್ ಇರೋದಿಲ್ಲ ಫಸ್ಟ್ ತರಬೇಕೆ. ಸೆಕೆಂಡ್ ತರಬೇಕಾದ್ರೆ ಅಪೋಸಿಷನ್ ವಿಲ್ ಬಿ ಡನ್ ಬೈ ದ Q1. ಅದರಿಂದ ಯು ಹ್ಯಾವ್ ಟು ವರ್ಕ್ ಅಗೇನ್ಸ್ಟ್ Q1. ಥರ್ಡ್ ತಂದಾಗ Q3 ತಂದಾಗ you have to do work against Q1 as well as Q2. Therefore, there are 2 works will be there, and that's also. This is the derivation. ಇದು ನಿಮ್ಗೆ ಅರ್ಥ ಆದರೆ potential energy of a system of charges in the absence of external field ಅಂತ ಇದೆ. ಇದು ಅರ್ಥ ಆಯ್ತಲ್ವಾ ಈಗ? ಸೊ ಐ ಜಸ್ಟ್ ಗೋ ಲಿಟಲ್ ಒನ್ಸ್ ಅಗೇನ್ ಟೇಕ್ ಎ ಸ್ಕ್ರೀನ್ ಶಾಟ್ ಆರ್ ಕ್ಯಾನ್ ಜಸ್ಟ್ ನೋಟ್ ಇಟ್ ಡೌನ್. ಬಟ್ ಇದಕ್ಕೆ ಸ್ಟೇಟ್ಮೆಂಟ್ಸ್ ಬರೀ ಅಷ್ಟೇ. ಇಲ್ಲಿ ಯು ರೈಟ್ ದ ಟೋಟಲ್ ವರ್ಕ್ ಡನ್ ಟು ಬ್ರಿಂಗ್ ದ ಚಾರ್ಜ್ Q1, ವರ್ಕ್ ಡನ್ ಟು ಬ್ರಿಂಗ್ ದ ಚಾರ್ಜ್ bring a charge to Q2. ಅದರಲ್ಲಿ ಮತ್ತೆ 1 2 ಅಂತ ಯು ನೋ ಇಟ್ ಆ್ಯಕ್ಚುಲಿ. ಅರ್ಥ ಆಗ್ಬಿಟ್ರೆ ನೀವು ಎಷ್ಟು ಬೇಕಾದರೂ ಎಕ್ಸ್ಪ್ಲನೇಷನ್ ಬರೀಬೋದು. ಸೊ ಇದು ಮೇನ್ ಸ್ಟೆಪ್ಸ್ ಆ್ಯಕ್ಚುಲಿ ಯು ರಿಮೆಂಬರ್. ಈಗ ಇದೇ ರೀತಿ ಬಿಫೋರ್ ಐ ಗೋ ಟು ನಾವು ಸಪೋಸ್ ಇಮ್ಯಾಜಿನ್ ಈಗ ಸೇಮ್ ಡೆರೈವೇಷನ್ ಈಗ. ಸೊ ವಾಟ್ ಐ ಡೂ ಇಸ್ ಐ ಜಸ್ಟ್ ಟ್ರೈ ಟು ಚೇಂಜ್ ಸೇಮ್ ಥಿಂಗ್. ನಾನು ಮತ್ತೆ ಡೆರೈವೇಷನ್ ಮಾಡ್ತೀನಿ, ಬಟ್ ಐ ಟ್ರೈ ಟು ಎಕ್ಸ್ಪ್ಲೇನ್. ಸಪೋಸ್ ಇಲ್ಲಿ ಎಕ್ಸ್ಟರ್ನಲ್ ಫೀಲ್ಡ್ ಅಂದರೆ ಏನಾಗುತ್ತೆ? ಈ ಡೆರೈವೇಷನ್ ಆಯ್ತಲ್ಲ, ಇದು ಡೆರೈವೇಷನ್ ಮುಗೀತೀಗ. ಆ್ಯಕ್ಚುಲಿ ನಾನು ಐ ರಿಟರ್ನ್ 4 ಡಿರೈವೇಷನ್ಸ್ನು, ಅದ್ರಲ್ಲಿ ಥರ್ಡ್ ಬರ್ದಲ್ವ ಈಗ ವಿಡಿಯೋದಲ್ಲಿ. ಥರ್ಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಚಾರ್ಜಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಅಂತ. ವೆರಿ ವೆರಿ ಸಿಂಪಲ್. ಇದೇ ಡಿರೈವೇಷನ್ ಮಾಡಿಫೈ ಮಾಡ್ತೀನಿ ನೋಡಿ. ಆಬ್ಸೆನ್ಸ್ ಅಲ್ವಾ, ತೆಗೆದುಬೇಡ ಆಬ್ಸೆನ್ಸು. ಸೊ ಹಾಗೇನಾಗುತ್ತೆ ಇಲ್ಲಿ ನಾನು ಮಾಡಿಫಿಕೇಶನ್ ಮಾಡಿದ್ರೆ ರೆಡಲ್ಲಿ ಬರೀತೀನಿ. ಸೊ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಓಕೆ, ಡನ್. ಓಕೆ, ಈಗೇನಾಗುತ್ತೆ, ಇದರಲ್ಲಿ ಎಕ್ಸ್ಟರ್ನಲ್ ಫೀಲ್ಡ್ ಇರುತ್ತೆ, ಅಂದರೆ ಇದ್ರ ಮೇಲೆ ಆಲ್ರೆಡಿ ಒಂದು ಎಕ್ಸ್ಟರ್ನಲ್ ಫೀಲ್ಡ್ ಇರುತ್ತೆ. ಸೊ ಈಗೇನು ಮಾಡಬೇಕು, ಎಕ್ಸ್ಟರ್ನಲ್ ಫೀಲ್ಡ್ ಇದ್ದಾಗ ನಾನೇನು ಮಾಡ್ತೀನಿ, ದಟ್ ಟೈಮ್ ಯು ಬ್ರಿಂಗಿಂಗ್ Q1, ಆಗ ಆಲ್ರೆಡಿ ಎಕ್ಸ್ಟರ್ನಲ್ ಫೀಲ್ಡ್ ಇರ್ದಿರಲ್ವಾ. ಸೊ ಐ ರಿಮೂವ್ ದಿಸ್ ಡಯಾಗ್ರಾಮ್. ಸೊ ನಿಮಗೆ ಜಸ್ಟ್ ಸಿ ಆಯ್ತಾ ನೋಡಿ, ಇಲ್ಲಿ ಇಟ್ಸ್ ವೆರಿ ಸಿಂಪಲ್. ಸೊ ಇದೇ ಎಕ್ಸ್ಟರ್ನಲ್ ಫೀಲ್ಡ್ ಇರಬೇಕಾದ್ರೆ ಇಫ್ ಯು ಹ್ಯಾವ್ ಎಕ್ಸ್ಟರ್ನಲ್ ಫೀಲ್ಡ್ ಲೈಕ್ ದಿಸ್, ಆಗೇನಾಗುತ್ತೆ, ನೀವು Q1 ತಂದರೆ, ಸೊ Q1 ತರ್ತಿರಲ್ವಾ. ಸೊ Q1 ವೆನ್ ಯು ಬ್ರಿಂಗಿಂಗ್ Q1, ಯು ಹ್ಯಾವ್ ಟು ಡೂ ವರ್ಕ್ ಅಗೇನಿಸ್ಟ್ ಎಕ್ಸ್ಟರ್ನಲ್ ಫೀಲ್ಡ್. ಎಕ್ಸ್ಟರ್ನಲ್ ಫೀಲ್ಡ್ ಪೊಟೆನ್ಷಿಯಲ್ನ ವಿ ಅಂತ ತಗೊಂಡ್ರೆ ಆಗ W1 ಬಂದು 0 ಆಗೋದಿಲ್ಲ. ಆಗ W1 ಏನಾಗುತ್ತೆ, ಇಲ್ಲಿ 0 ಆಗೋದಿಲ್ಲ. ಇನ್ಸ್ಟೆಡ್ ಆಫ್ ದಿಸ್ ವಿಲ್ ಬಿ ದೇರ್ V ಇಂಟು Q1 ಅಲ್ವಾ, V ಇಂಟು Q1, ಬಿಕಾಸ್ ಯು ಡೂಯಿಂಗ್ ವರ್ಕ್ ಅಗೇನೆಸ್ಟ್ ಎಕ್ಸ್ಟರ್ನಲ್ ಫೀಲ್ಡ್. ಇನಿಷಿಯಲ್ ಏನಾಗಿತ್ತು, ಯಾವುದು ಫೀಲ್ಡ್ ಇರಲಿಲ್ಲ ಆಗ. ಸೊ ಯು ಗಾಟ್ ದ ಚಾರ್ಜ್, ದೇರ್ಫೋರ್ ದಿಸ್ ವರ್ಕ್ ಡನ್ ಇಸ್ 0, ಬಟ್ ಯು ಹ್ಯಾವ್ ಟು ವರ್ಕ್ ಇನ್ ದಿಸ್ ಕೇಸ್. ನಾವು ನೆಕ್ಸ್ಟ್ ಒನ್ ಈಗ ಏನಾಗುತ್ತೆ, ಇಲ್ಲಿ ಇದು ಸೇಮ್. ಈಗ ಸೆಕೆಂಡ್ ಚಾರ್ಜ್ ತರಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಯು ನೋ ಓನ್ಲಿ W12 ಅಲ್ವಾ, ಇಲ್ಲಿ ಓನ್ಲಿ W12 ಅಲ್ಲ. ಈಗೇನಾಗುತ್ತೆ, ಇಲ್ಲಿ W12 ಅದೇ ಎಕ್ಸ್ಟರ್ನಲ್ ಫೀಲ್ಡ್, ಅಂದರೆ ವರ್ಕ್ ಡನ್ ಅಗೇನೆಸ್ಟ್ ಎಕ್ಸ್ಟರ್ನಲ್ ಫೀಲ್ಡ್ ಪ್ಲಸ್ ವರ್ಕ್ ಡನ್ ಅಗೇನೆಸ್ಟ್ ದ ಚಾರ್ಜ್ 2. ಇಲ್ಲಿ ಎರಡು ಆ್ಯಡ್ ಅಪ್ ಆಗುತ್ತೆ. ಆಗೇನಾಗುತ್ತೆ, ಇಲ್ಲಿ V1 Q2 ಜೊತೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಅದೇನಂದ್ರೆ ಎಕ್ಸ್ಟರ್ನಲ್ ಫೀಲ್ಡ್ ಅಂದರೆ V ಇಂಟು ಯು ಬ್ರಿಂಗಿಂಗ್ ಚಾರ್ಜ್ 2 ಪ್ಲಸ್ V1 ಇಂಟು Q2 ಬರುತ್ತೆ. ಸೊ ನೀವು Q2 ಚಾರ್ಜ್ ತಂದಾಗ ಏನಾಗುತ್ತೆ, ಇಲ್ಲಿ ವಾಟ್ ಐ ಆಮ್ ಶೋಯಿಂಗ್ ಇಸ್ ರೆಡ್ ಕಲರ್ ಅಲ್ವಾ, ಆ ರೆಡ್ ಕಲರ್ ಶೋ ಮಾಡೋದು ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಅಂತ. ಆಗೇನಾಗುತ್ತೆ, ಯು ಹ್ಯಾವ್ ಟು ಜಸ್ಟ್ ಆ್ಯಡ್ ದಿಸ್ ಎಕ್ಸ್ಟ್ರಾ ಟರ್ಮ್. ಅಂದರೆ ವೆನ್ ಯು ಬ್ರಿಂಗ್ ದ ಸೆಕೆಂಡ್ ಚಾರ್ಜ್, ಯು ಡೂಯಿಂಗ್ ವರ್ಕ್ ಅಗೇನೆಸ್ಟ್ ದ ಫಸ್ಟ್ ಚಾರ್ಜ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಫೀಲ್ಡ್. ನಂತರ ಥರ್ಡ್ಗೆ ತುಂಬ ಸಿಂಪಲ್ ಅಲ್ವಾ, ವೆನ್ ಯು ಗೆಟ್ ಅ ಥರ್ಡ್ ಚಾರ್ಜ್ ನಾವು ಆಬ್ವಿಯಸ್ಲಿ ಯು ಡೂಯಿಂಗ್ ವರ್ಕ್ ಅಗೇನೆಸ್ಟ್ ದ ಫಸ್ಟ್ ಚಾರ್ಜ್ ಆ್ಯಂಡ್ ವರ್ಕ್ ಅಗೇನೆಸ್ಟ್ ದ ಸೆಕೆಂಡ್ ಚಾರ್ಜ್. ಟು ದಟ್ ಅಡಿಷ್ನಲಿ ಅಂದರೆ ಏನಾಗುತ್ತೆ, ಆಗ ನಿಮಗೆ ಎಕ್ಸ್ಟರ್ನಲ್ ಫೀಲ್ಡ್ ಪ್ಲಸ್ W13 ಪ್ಲಸ್ W23 ಪ್ಲಸ್ ಇಷ್ಟು ಬರುತ್ತೆ. ಈಗ 3 ಟರ್ಮ್ಸ್. ಹಾಗೆ ಲಾಸ್ಟ್ ಏನೋ ಬರುತ್ತೆ, ಸೇಮ್ ಥಿಂಗ್, ಯು ಗೆಟ್ ಎವ್ರಿಥಿಂಗ್ ಸೇಮ್, ಬಟ್ ಯು ಗೆಟ್ ಎಕ್ಸ್ಟ್ರಾ ಯು ಡೂ ಎಕ್ಸ್ಟ್ರಾ. ಓಕೆ, Q3 ಯು ಬ್ರಿಂಗಿಂಗ್, ಯು ಗೆಟ್ ಲೈಕ್ ಎಕ್ಸ್ಟ್ರಾ V ಇಂಟು Q3 ಬರುತ್ತೆ. ಇದು ಏನಾಗುತ್ತೆ, V ಇಂಟು Q3. ಹಾಗೇನಾಗುತ್ತೆ, V ಇಂಟು Q3 ಪ್ಲಸ್ ಇವೆರಡು ಆ್ಯಸ್ ಯೂಶುವಲ್ ಟರ್ಮ್. ಸೊ ನಿಮ್ಗೆ ಏನು ಅಡಿಷ್ನಲ್ ಟರ್ಮ್ ಬಂದಿದೆ ಅಂದರೆ, ಫಸ್ಟಲ್ಲಿ VQ1 ಬಂದಿದೆ, ಇಲ್ಲಿ VQ2 ಬಂದಿದೆ, ಇಲ್ಲಿ VQ3 ಬಂದಿದೆ. ಟೋಟಲ್ ವರ್ಕಲ್ಲಿ ಸೇಮೇ ಇರುತ್ತೆ, ಪ್ಲಸ್ ಇಲ್ಲಿ ನೀವು V ಟೈಮ್ಸ್ ಆಫ್ Q1 ಪ್ಲಸ್ Q2 ಪ್ಲಸ್ Q3. ಇದು ಎಕ್ಸ್ಟರ್ನಲ್ ಫೀಲ್ಡ್. ಸಿಂಪಲ್. ಅಂದರೆ ನೀವು ಯಾವತ್ತಾಗಲಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ
ಒಂದು ಡೆರಿವೇಷನ್ ಇನ್ನೊಂದು ಡೆರಿವೇಷನ್ ಲಿಂಕ್ ಮಾಡಬೇಕು. ಸುಮ್ಮನೆ ಏನೋ ಮಗ್ಗಪ್ ಮಾಡ್ಕೊಂಡು ಮಾಡ್ತಾರೆ. ಕೆಲವೊಂದ್ಸತಿ ತುಂಬ ಸ್ಟೂಡೆಂಟ್ಸ್ ಬರೀ ಪ್ರೆಸೆನ್ಸ್ ಆಫ್ ದೇ ವಿಲ್ ಮಗ್ಗಪ್ ಲೈಕ್ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಎಕ್ಸಾಮಲ್ಲಿ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಕೊಟ್ಬಿಟ್ಟಿದ್ದಾರೆ. ಫುಲ್ ಟೆನ್ಷನ್ ಅವ್ರಿಗೆ ಎಕ್ಸಾಮಲ್ಲಿ. ಏನಪ್ಪ ಮಾಡೋದು ಆ್ಯಕ್ಚುಲಿ ಡಿಫ್ರೆಂಟ್ ಆಗಿಬಿಟ್ಟಿದೆ ಅಲ್ವಾ. ಸೊ ನಾನು ಸ್ಟಡಿ ಮಾಡಿದ್ದು ಬಂದು ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್, ಇಲ್ಲಿ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಕೊಟ್ಬಿಟ್ಟಿದ್ದಾರೆ, ಏನು ಮಾಡೋದು ಈಗ ಅಂತ. ಸೊ ಈ ರೀತಿಯಾಗಿ ನಾವು ಯೋಚನೆ ಮಾಡಬಾರ್ದು. ಇಟ್ ಇಸ್ ರಿಯಲಿ ವೆರಿ ಈಸಿ. ಯಾವ್ದಾದ್ರು ಒಂದನ್ನು ಅರ್ಥ ಮಾಡಿಕೊಂಡ್ರೆ other things are very easy. You have to learn interrelated. It's very simple. If we have potential energy system of charges in the presence of external field and it's very simple. You have to add that extra term. What is the extra term? VQ1 ಇಲ್ಲಿ ಸೆಡಲಿ VQ2 ಇದರಲ್ಲಿ VQ3. V ಅಂದ್ರೆ ಏನು? Potential due to the external field. V1 V2 V3 ಅಂದ್ರೆ we know that that's a potential due to 1, potential due to 2, potential due to 3 ಅಂತ. ಇಟ್ಸ್ ವೆರಿ ಸಿಂಪಲ್ ರೈಟ್. ನಾನು ಎರಡು ಡೆರಿವೇಷನ್ ಇಲ್ಲೇ ಮಾಡಿದ್ದೀನಿ, ಬಟ್ ನೀವು ನೋಟ್ಸಲ್ಲಿ ಬರೀತಾ ಡೋಂಟ್ ರೈಟ್ ಲೈಕ್ ದಿಸ್. ಓಕೆ, ಫಸ್ಟು ಯು ರೈಟ್ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಅದಾದ್ಮೇಲೆ ಇನ್ನೊಂದು ಡೆರಿವೇಷನ್ಸಲ್ಲಿ ಡಯಾಗ್ರಾಮ್ ಚೇಂಜ್ ಮಾಡಿ ಜಸ್ಟ್ ಒಂದು 4 ಲೈನ್ ಹಾಕಿಂಗ್ ಅಷ್ಟೇ, ಒಂದು 7 ಲೈನ್ ಹಾಕ್ಬಿಟ್ಟು ಸೇಮ್ ಡಯಾಗ್ರಾಮ್ ಎಲ್ಲ ಸೇಮೇ ಇರುತ್ತೆ. ಸೇಮ್ R12 ಆ್ಯಂಡ್ R23 ಆ್ಯಂಡ್ ದೆನ್ ದಿಸ್ ಇಸ್ R13. ಸೊ ಆಗೇನು ಮಾಡ್ತಾನೆ, ಎಕ್ಸ್ಟ್ರಾ ಒಂದು ಟರ್ಮ್ ಆ್ಯಡ್ ಮಾಡಿ ಎಲ್ಲದನ್ನು. VQ1, this is the work done against the external field by the Q1 charge. This is work done VQ3 andre, suppose VQ2 andre work done against external field by the charge Q2. This is what? Work done against the external field by charge Q3. So last ಅಲ್ಲಿ ಸೇಮ್ W1 W2 W3 ಬರುತ್ತೆ, ಪ್ಲಸ್ ನೀವು ಇದರಲ್ಲಿ ಬೇಕಾದ್ರೆ ಇಲ್ಲಿ ಎಕ್ಸ್ಟರ್ನಲ್ ಫೀಲ್ಡ್. ಸೊ W external field by Q1, ಏನದು ಎಕ್ಸ್ಟರ್ನಲ್ ಫೀಲ್ಡ್ ಬೈ Q2, W external field by Q3 ಅಂತ ಬರ್ಕೊಂಡು ಇದು ಬರೀಬೋದು. ಅಂದರೆ ನೀವು ಡೆರಿವೇಷನ್ ಯಾವ ರೀತಿ ಬೇಕಾದ್ರೆ ಬರೀಬೋದು. ಇಟ್ಸ್ ನಾಟ್ ಲೈಕ್ ದಟ್ ಒಂದೇ ರೀತಿ ಅಂತಲ್ಲ. ಸೊ ಯು ಹ್ಯಾವ್ ಟು ಬೇಸಿಕಲಿ ಅಂಡರ್ಸ್ಟ್ಯಾಂಡ್ ದಟ್ಸ್ ಇಟ್. ಓಕೆ, ಮತ್ತು ಲಾಸ್ಟ್ಲಿ ಆ್ಯಡ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಆ್ಯಡ್ ಆಗುತ್ತೆ. V ಇಂಟು Q1 Q2 ಪ್ಲಸ್ 3. ಇಲ್ಲೂ ಕೂಡ V ಅಂದರೆ, ಇಲ್ಲಿ V ಅಂದರೆ ಏನಾಗುತ್ತೆ, ಇಲ್ಲಿ ಇಸ್ ಜಸ್ಟ್ 1/4πε0 ಅಂತ. can just keep V only because we don't know what is distance R and all. You just keep it as V times of Q1 plus Q2 plus Q3. V is a potential due to, what is V is just V andre potential due to external field anta. ಅರ್ಥ ಆಯ್ತಲ್ವಾ? ಡ್ಯೂ ಟು ಎಕ್ಸ್ಟರ್ನಲ್ ಫೀಲ್ಡ್. ಇಷ್ಟೇ, ಇದು ತುಂಬ ಸಿಂಪಲ್ ಡೆರಿವೇಷನು. ನಿಮ್ಮ NCERT ಇದೆ ಆ್ಯಕ್ಚುಲಿ. ಎರಡೂ ಮುಗಿತು. ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್, ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಯೂಶಲಿ ಬೋರ್ಡ್ ಎಕ್ಸಾಮಲ್ಲಿ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಕೊಡ್ತಾರೆ. ಪ್ರೆಸೆನ್ಸ್ ಕೊಟ್ಟರು ತಲೆ ಕೆಡ್ಸ್ಕೊಬೇಡಿ, ಅದು ಕೂಡ ತುಂಬ ಈಸಿ ಇರುತ್ತೆ. ಓಕೆನಾ? ಆಯ್ತಲ್ಲ, ಈಗ ಫಸ್ಟ್ ಡೆರಿವೇಷನ್ ಮುಗಿತು. ನನ್ನ ಥರ್ಡ್, ನಮ್ಮ ವಾಟ್ ಐ ರಿಟನ್ ಆರ್ಡರ್ನು ಇನ್ ದ ಬಿಗಿನಿಂಗ್ ಆಫ್ ದ ವಿಡಿಯೋ. ಫಸ್ಟ್ ಮುಗಿತು, ಥರ್ಡ್ ಮುಗಿತು. ಈಗ ನಂತರವೇ ಸೆಕೆಂಡ್ ಇಸ್ ದಿಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಪಾಯಿಂಟ್ ಚಾರ್ಜ್ ಅಲ್ವಾ. ಕ್ಯಾನ್ ಎರೇಸ್ ದಿಸ್ ನೋ? ಎರೇಸ್ ಮಾಡ್ತೀನಿ. ಓಕೆ, ಎನಿವೆ ಐ ಕ್ಯಾನ್ ಎರೇಸ್. ಐ ಆಮ್ ಆನ್ ಯೂಟ್ಯೂಬ್ ನೋ. ಓಕೆ, ಈಗ ನೆಕ್ಸ್ಟ್ ಬಂದು due to point charge. Again, it's not a definition at all basically. So potential energy of a point charge. So ಇದು ಅಲ್ಲ, ಒಂದು ಅರ್ಥ ಮಾಡ್ಕೊಂಡೆ ಎಲ್ಲ ಈಸಿ. ಇನ್ನು presence of external field, presence of external field, you write full. Okay, external field. Now ಈಗ very simple. I don't know, I don't have to write this since NCERT ಅಲ್ಲಿ ಕೊಟ್ಟಿರೋದನ್ನ ನಾನು ಬರೀತಾ ಇದ್ದೀನಿ actually. So if you just want to bring external, you want to bring, a point charge Q. So in the external field, field is electric field E, potential is V. Then same thing, V is equal to work done by quantity of charge moved. So work done is equal to VQ ಅಷ್ಟೇ. So logical ಹೇಳ್ಬೇಕಂದ್ರೆ first I have to explain this. I have to explain next. I'll explain other one, previous one. That is potential energy of system of charges in the presence of external field ಇದೆ ಅಲ್ವಾ. ಸೊ ಫಸ್ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿ ನಂತರ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಬಟ್ ಡಸಂಟ್ ಮ್ಯಾಟರ್, ವಿ ನೋ ದಿಸ್ ಆಲ್ರೆಡಿ, ರೈಟ್? ವಿ ನೋ, ಐ ಹ್ಯಾವ್ ಥಾಟ್ ಇಟ್ ದಿಸ್ ಇನ್ ದ ಪ್ರೀವಿಯಸ್ ಸಮ್ ಲೆಕ್ಚರ್ಸ್ ಓನ್ಲಿ. V is equal to W by Q, W is equal to VQ. ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಪಾಯಿಂಟ್ ಚಾರ್ಜ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಅಂದರೆ ಯಾವುದೋ ಒಂದು ಪಾಯಿಂಟ್ ಚಾರ್ಜ್ನ ತೊಗೊಂಬಂದಾಗ ಯು ಹ್ಯಾವ್ ಟು ಡು ದ ವರ್ಕ್ ಅಗೇನ್ಸ್ಟ್ ಎಕ್ಸ್ಟರ್ನಲ್ ಫೀಲ್ಡ್. ದಟ್ ಈಸ್ ಓನ್ಲಿ V is equal to W by Q, W is equal to VQ. ಇದನ್ನು ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಲ್ಲ, ಇಟ್ಸ್ ನಾಟ್ ಎ ಬಿಗ್ ಡೀಲ್. ಓಕೆ, ಇಟ್ಸ್ ನಾಟ್ ಡೆರಿವೇಷನ್ ಅಟ್ ಆಲ್, ಜಸ್ಟ್ ಎ ಕಾನ್ಸೆಪ್ಟ್. ಓಕೆ, ನಂತರ ಸೊ ಲಾಸ್ಟ್ ಇನ್ನೊಂದು ಡೆರಿವೇಷನ್ ಬಂದು, ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ಅಂತ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್. ಫಸ್ಟ್ ಆಫ್ ಆಲ್, ಡೈಪೋಲಲ್ಲಿ ಎಂತಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇದೆ ಅಂತ ಅರ್ಥ ಮಾಡ್ಕೊಂಡು. ಡೈಪೋಲ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ಇನ್ ಎಕ್ಸ್ಟರ್ನಲ್ ಫೀಲ್ಡ್ ಅಗೇನ್.
external field. External field and the electric field ಅಷ್ಟೇ. When I say use of field, obviously it's a chapter of electrostatic potential. So it's an electric field. ಈಗ ಏನಾಗುತ್ತೆ, very simple again. Very very simple derivation. ಎಲ್ಲ ಸಿಂಪಲ್ ಇಫ್ ಯು ಅಂಡರ್ಸ್ಟ್ಯಾಂಡ್. ಬಟ್ ಕೆಲವೊಂದ್ಸತಿ ನೀವು ತುಂಬ ಜನ ಐ ಹ್ಯಾವ್ ಸೀನ್ ದಟ್ ನಿಮ್ಮ ನೋಟ್ಸಲ್ಲಿ ಲೆಂತಿ ಡಿರೈವೇಷನ್ಸ್ ಇರುತ್ತೆ. ಮೇ ಬಿ ಸಮ್ ಆಫ್ ಯು ಗಾಟ್ ಇಟ್ ಫ್ರಮ್ ಸಮ್ ಬುಕ್ಸ್. ಓಕೆ, ಅದನ್ನ ನೋಡೇ ಟೆನ್ಷನ್ ಆಗ್ಬಿಡುತ್ತೆ. ಬಿಕಾಸ್ ಆಫ್ಟರ್ ಸೀಯಿಂಗ್ 1 page ಡಿರೈವೇಷನ್ ಗೆಟ್ ಆಫ್ ಟೆನ್ಷನ್. ಸೊ ಯಾವುದೋ 1 page ಇರೋದಿಲ್ಲ, ಓನ್ಲಿ ಥಿಂಗ್ ಸ್ಟೇಟ್ಮೆಂಟ್ಸ್ 1 page ಇರುತ್ತೆ. ಸ್ಟೇಟ್ಮೆಂಟ್ ನೀವೇ ಬೇಕಾದ್ರೆ ಬರೀಬೋದು. ಓಕೆ, ಈಗ ಫಸ್ಟ್ ಇದು ಎಕ್ಸ್ಟರ್ನಲ್ ಫೀಲ್ಡ್ ಅಲ್ವಾ. ಇಮ್ಯಾಜಿನ್ ದಿಸ್ ಇಸ್ ದ ಎಕ್ಸ್ಟರ್ನಲ್ ಫೀಲ್ಡ್. ಇದೊಂದು ಎಕ್ಸ್ಟರ್ನಲ್ ಫೀಲ್ಡ್ ಆಗಿರುತ್ತೆ. ಈ ಎಕ್ಸ್ಟರ್ನಲ್ ಫೀಲ್ಡಲ್ಲಿ ಒಂದು ಡೈಪೋಲ್ ಇಡ್ತಾ ಇದ್ದೀನಿ. ಏನು ಇಡ್ತಾ ಇದ್ದೀನಿ? ಒಂದು ಡೈಪೋಲ್ ಇಡ್ತಾ ಇದ್ದೀನಿ. ಸೊ ಫೀಲ್ಡ್ ಲೈನ್ಸ್ ಆರ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್, ಆಯಿತಾ. ಸೊ ಹಿಂಗೆ ಹೋಗ್ತಾ ಇದ್ದರೆ ಇಲ್ಲಿ ಪ್ಲಸ್ ಇರುತ್ತೆ. ಆಬ್ವಿಯಸ್ಲಿ ದ ಫೀಲ್ಡ್ ಲೈನ್ಸ್ ಗೋಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಈ ಸೈಡ್ ನೆಗೆಟಿವ್ ಇರುತ್ತೆ ಅನ್ಕೋಣ. ಓಕೆ, ಇದು ಪ್ಲಸ್ ಕ್ಯೂ ಚಾರ್ಜ್ ಇರುತ್ತೆ ಇಲ್ಲಿ, ಇದು ಮೈನಸ್ ಕ್ಯೂ ಚಾರ್ಜ್ ಇರುತ್ತೆ. ಆಬ್ವಿಯಸ್ಲಿ ಏನಾಗುತ್ತೆ, ದ ಡೈಪೋಲ್ ನೀವೇನು ಮಾಡಿಲ್ಲ ಅಂದರೆ ದ ಡೈಪೋಲ್ ವಾಂಟ್ ಟು ಅರೇಂಜ್ ಇಟ್ ಸೆಲ್ಫ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಏನು ಅರ್ಥ ಮಾಡ್ಕೊಳ್ಳಿ, ಪ್ಲಸ್ ಪ್ಲಸ್ ಅಲ್ಲ, ಪುಷ್ ಮಾಡ್ತಲ್ವ, ಇದು ನೆಗೆಟಿವ್ ಅಲ್ಲ, ಅಟ್ರಾಕ್ಟ್ ಆಗುತ್ತಲ್ವ. ಸೊ ಏನಾಗುತ್ತೆ, ಇದು ಆಟೋಮೆಟಿಕಲಿ ರೆಡ್ ಕಲರ್ ಪೆನ್ ಆಯಿತು. ಓಕೆ ಫೈನ್. ಓಕೆ ಎನಿವೆ, ಸೊ ಆಟೋಮೆಟಿಕಲಿ ಇದೇನಾಗುತ್ತೆ, ಇದು ಟರ್ನ್ ಆಗುತ್ತೆ. ಸೊ ಇಟ್ ಟರ್ನ್ ಇಟ್ ಸೆಲ್ಫ್. ಇಟ್ ವಾಂಟ್ ಟು ಟರ್ನ್ ಇಟ್ ಸೆಲ್ಫ್. ಇಟ್ ವಾಂಟ್ ಟು ಅಲೈನ್ ಇಟ್ ಸೆಲ್ಫ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ಸ್ ವೆರಿ ಕಾಮನ್ ಸೆನ್ಸ್. ಈಗ ಯಾವುದೋ ಒಂದು ವಾಟರ್ ಇಸ್ ಫ್ಲೋಯಿಂಗ್ ಲೈಕ್ ದಿಸ್, ಯು ಕೀಪಿಂಗ್ ಸಮಥಿಂಗ್ ಲೈಕ್ ದಿಸ್, ಹಿಂಗೆ ಇಟ್ಟು ಅಡ್ಡ ಇಟ್ಟರೆ ಏನಾಗುತ್ತೆ, ಈ ಪ್ಲೇಟ್ ಇದೆಯಲ್ವಾ, ಇಟ್ ವಾಂಟ್ ಟು ಅಲೈನ್ ಇಟ್ ಸೆಲ್ಫ್. ಈ ಪ್ಲೇಟು ಹಿಂಗೆ ರೊಟೇಟ್ ಆಗಿ ಇಟ್ ವಾಂಟ್ ಟು ಬಿ ಇನ್ ದ ಡೈರೆಕ್ಷನ್ ಆಫ್ ದ ಸ್ಟ್ರೀಮ್. ಅದೇ ರೀತಿ ಇಟ್ ಹ್ಯಾಸ್ ಟು ಗೋ. ಅದರಿಂದ ಏನಾಗುತ್ತೆ, ದೇರ್ ಈಸ್ ಎ ರೊಟೇಷನ್ ಇಸ್ ಕ್ರಿಯೇಟೆಡ್. ಇಲ್ಲೇನಾಗುತ್ತೆ, ರೊಟೇಷನಲ್ ಫೋರ್ಸ್ ಇದೆ. ರೊಟೇಷನಲ್ ಫೋರ್ಸ್ ನಥಿಂಗ್ ಬಟ್ ಟಾರ್ಕ್ ಇದೆ. ಈಗ ನೀವೇನು ಮಾಡ್ತೀರಾ, ಯು ವಿಲ್ ಪುಟ್ ಎ ಫೋರ್ಸ್ ಅಗೇನ್ಸ್ಟ್ ದಿಸ್. ಅಂದರೆ ಇಟ್ ವಾಂಟ್ ಟು ಗೋ ಬೈ ಇಟ್ ಸೆಲ್ಫ್, ಆದಷ್ಟು ಕದ ಹಿಂಗೆ ಹೋಗಬೇಕು. ಆದರೆ ನೀವು ಎಕ್ಸ್ಟರ್ನಲ್ ಫೋರ್ಸ್ ಅಂದರೆ ನೀವು ಕೂಡ ಯು ಆರ್ ಆಲ್ಸೋ ಅಪ್ಲೈಯಿಂಗ್ ಎ ಟಾರ್ಕ್. ಯು ಅಪ್ಲೈಯಿಂಗ್ ಎ ಟಾರ್ಕ್ ಆ್ಯಂಡ್ ಟ್ರೈ ಟು ಕೀಪ್ ಇಟ್ ಸಮ್ವೇರ್ ಎಲ್ಸ್. ಅಂದರೆ ಏನು, ಹಿಂಗೆ ಇದೆಯಲ್ವಾ ಡೈಪೋಲು, ಇಟ್ ವಾಂಟ್ ಟು ಅಲೈನ್ ಇಟ್ ಸೆಲ್ಫ್ ಲೈಕ್ ದಿಸ್, ಬಟ್ ಯು ಆರ್ ನಾಟ್ ಅಲೋಯಿಂಗ್ ಇಟ್. ಯು ಆರ್ ಮೂವಿಂಗ್, ಲೆಟ್ಸ್ ಇಮ್ಯಾಜಿನ್, ಫ್ರಮ್ theta to some theta1. So you have to do some work. That work is stored as a potential. ಅಂದರೆ ಆಟೋಮೆಟಿಕಲಿ ಹಿಂಗೆ ಬರುತ್ತೆ ಅದು. ಸೊ ಯು ಹ್ಯಾವ್ ಟು ಮೂವ್ ಇಟ್ ಅಪ್ವರ್ಡ್ಸ್. ಇಟ್ ವಾಂಟ್ ಟು ಗೋ ಲೈಕ್ ದಿಸ್, ಬಟ್ ಯು ಮೂವಿಂಗ್ ಅಪ್ವರ್ಡ್ಸ್. ಸೊ ಯು ಹ್ಯಾವ್ ಟು ಡೂ ವರ್ಕ್ ಅಗೇನೆಸ್ಟ್. So whenever there's opposition, you have to do the work, and that work only stored as a potential energy. That's very simple. ಆಯ್ತಾ. ಈಗ ಸೊ ಡಿರೈವೇಷನ್ ಮಾಡೋಣ. ಈಗ ವೆರಿ ಸಿಂಪಲ್ ಡಿರೈವೇಷನ್. So work done. So ಇಲ್ಲಿ I have to rotate. Let us take this angle as theta. Dipole length is 2a. So ತಗೊಂಡಾಗ ಏನಾಗುತ್ತೆ, so work done to move a d theta. Let us take, you want to move a small angle d theta. ಅಂದರೆ ಏನು, ಇಲ್ಲಿ ಇದೆಯಲ್ವಾ ಹಿಂಗೆ ಡೈಪೋಲು, you want to move small thing d theta. ನಾವು ಯಾವತ್ತು ನಾವು we always take d theta because it's just integration. When you take a small value, we're going to integrate that. So small amount, ಇಷ್ಟೆಲ್ಲ ಸ್ವಲ್ಪ ಮೂವ್ಮೆಂಟ್ ಮಾಡಬೇಕು. ಲೆಟ್ಸ್ ಟು ರೊಟೇಟ್ ಮೀನ್ಸ್ to move a distance of, ಇದು angular distance ಹೇಳ್ತೀವಿ. this is an angular distance. It's not normal distance, an angular distance. ನಿಮ್ಮ 11th class physics, first PUC physics ಅಲ್ಲಿ we had that rotational motion. It's a very common thing we come across. So d theta ಆಗೇನಾಗುತ್ತೆ, the force. So work done is dw. So dw is equal to ಏನಾಗುತ್ತೆ, ಈಗ force into displacement. But ನಾವಿಲ್ಲಿ ಯಾವ ವರ್ಕ್, ಇಲ್ಲಿ what kind of force it is, a torque it is. So torque tau into the angular distance d theta ಅಂತ. ಓಕೆ, ಹಾಗೆ ನಾವು ಟೋಟಲ್ ವರ್ಕ್ ಏನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು. ಟೋಟಲ್ ವರ್ಕ್ ಕ್ಯಾನ್ ಬಿ ಅಬ್ಟೈನ್ ಬೈ ಇಂಟಿಗ್ರೇಟಿಂಗ್ ದಿಸ್ ಈಕ್ವೇಷನ್. ಹಾಗೇನಾಗುತ್ತೆ, ದ ಟೋಟಲ್ ವರ್ಕ್ ಇಸ್ ಗಿವನ್ ಬೈ ವಾಟ್ ಈಸ್ ಟೌ ಫಾರ್ಮುಲಾ, ಪಿ ಇ ಸೈನ್ ಥೀಟಾ. ಇದು ಆಲ್ರೆಡಿ ನಾನು ಡೆರೈವೇಷನ್ ಮಾಡಿದ್ದೀನಿ ನಿಮಗೆ. ಇದು ಆಲ್ರೆಡಿ ನಾನು ಪ್ರೀವಿಯಸ್ ಲೆಕ್ಚರ್ಸಲ್ಲಿ ಇನ್ ದ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಐ ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್ ಡೆರೈವೇಷನ್. ಈಗ ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಟೋಟಲ್ ವರ್ಕ್ ಏನಾಗುತ್ತೆ, ಇಟ್ಸ್ ವೆರಿ ಸಿಂಪಲ್. ಪಿ ಕಾಮನ್ ತಗೊಳ್ಳಿ, ಈ ಆಚೆ ತಗೊಳ್ಳಿ, ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ಡಿ ಥೀಟಾ. ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ಏನಾಗುತ್ತೆ, ತುಂಬ ಜನ ಹೇಳ್ತಾರೆ ಸರ್ ಇಟ್ ಇಸ್ ಕಾಸ್ ಥೀಟಾ ಬಿಕಾಸ್ ಇಟ್ ಇಸ್ ಆಪೋಸಿಟ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತಾರೆ. ಬಟ್ ಇಟ್ ಇಸ್ ರಾಂಗ್. ಇಟ್ ಇಸ್ ಮೈನಸ್ ಕಾಸ್ ಥೀಟಾ. ನಾನು ತುಂಬ ಸರಿ ನೋಡಿದ್ದೀನಿ, ಸಿನ್ಸ್ ನಾನು ಮ್ಯಾಥ್ಸು ಟೀಚ್ ಮಾಡ್ತಾ ಇದ್ದೀನಲ್ವಾ. ಸೊ ತುಂಬ ಸರಿ ಸ್ಟೂಡೆಂಟ್ಸ್ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಥೀಟಾ ಕಾಸ್ ಥೀಟಾ, ಇಂಟಿಗ್ರೇಷನ್ ಆಫ್ ಕಾಸ್ ದೇ ಸೇ ಲೈಕ್ ಇಂಟಿಗ್ರೇಷನ್ ಆಫ್ ಏನಂದರೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಥೀಟಾ ಇಸ್ ಕಾಸ್ ಥೀಟಾ. So integration of cos theta, they say, sorry, I think I'm getting confused. Differentiation of sin theta is cos theta alva. If you ask integration of cos theta, they just say it's sin theta. It's not sin theta, it is minus sin theta basically. So because negative sign should come. Integration of sin theta is basically what happens, it is minus cos theta. Okay, that's very important. Okay, integration of I think I'm confusing it. Wait, listen here.
ನಾನೇ ಕನ್ಫ್ಯೂಸ್ ಮಾಡ್ತಾ ನಿಮಗೆ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಥೀಟಾ ಇಸ್ ವಾಟ್? ಕಾಸ್ ಥೀಟಾ ಅಲ್ವಾ? ಸೊ ಇಂಟಿಗ್ರೇಷನ್ ಆಫ್ ಕಾಸ್ ಥೀಟಾ ದೇರ್ ಇಸ್ ನೋ ಸೈನ್, ಡೈರೆಕ್ಟ್ಲಿ ಪುಟ್ ಸೈನ್ ಥೀಟಾ. ಅದೇ ರೀತಿ ಈಗ ಒಂದು ವೇಳೆ ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ಇದ್ದರೆ ನೀವೇನು ಮಾಡಿದ್ರೆ ಇಲ್ಲಿ ಇದು ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ ಕಾಸ್ ಥೀಟಾ ಬರುತ್ತೆ. ಏನಕ್ಕೆ ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ ಅಲ್ವಾ? ಡಿಫ್ರೆನ್ಸಿಯೇಷನ್ ಕಾಸ್ ಥೀಟಾ ಇಸ್ ವಾಟ್? minus it minus sin theta ಬರುತ್ತೆ. If integrate minus sin theta will get cos theta, but if integrate only sin theta get minus cos theta. ಇದು ಅರ್ಥ ಮಾಡ್ಕೊಳ್ಳಿ. sin theta ಬಂದರೆ cos theta, ಇಲ್ಲಿ ಯಾವುದೇ ಸೈನ್ ಇಲ್ಲ, ಇಲ್ಲಿ there is no differentiation of sin theta is cos theta. ಇಲ್ಲಿ ಯಾವುದೇ ರೀತಿ ಪ್ಲಸ್ ಮೈನಸ್ ಯಾವುದೂ ಇಲ್ಲ, ಐ ಮೀನ್ ಮೈನಸ್ ಇಲ್ಲ, ಇಲ್ಲಿ ಡಿಫ್ರೆನ್ಸಿಯೇಷನ್ sin theta is cos theta. ಅದೇ ರೀತಿ ಇಂಟಿಗ್ರೇಷನ್ ಆಫ್ sin theta is basically minus cos theta. ಎಂತಕ್ಕೆಂದರೆ ಇಲ್ಲಿ ನೆಗೆಟಿವ್ ಆಲ್ರೆಡಿ ಒಂದು ಸೈನ್ ಇದೆ. ಸೊ ಎಂತಕ್ಕೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಬಿಕಾಸ್ ಐ ಆಮ್ ಆಲ್ಸೋ ಎ ಮ್ಯಾಥ್ಸ್ ಟೀಚರ್. ನಾನು ತುಂಬ ಮ್ಯಾಥ್ಸ್ ಟೀಚ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಐ ಆಮ್ ಮೋರ್ ಎಕ್ಸ್ಪರ್ಟೈಸ್ ಇನ್ ಮ್ಯಾಥಮೆಟಿಕ್ಸ್. ಆ್ಯಕ್ಚುಲಿ ನೋಡಿದ್ರೆ ಮೋಸ್ಟ್ಲಿ ವೀಡಿಯೋಸ್ ನನ್ನ ಮ್ಯಾಥ್ಸ್ ವೀಡಿಯೋಸು. ದಟ್ಸ್ ದ ರೀಸನ್ ಐ ಟೋಲ್ಡ್ ದಿಸ್ ಇಯರ್ ಇಟ್ಸ್ ಓಕೆ, ಕನ್ಫ್ಯೂಸ್ ಆಗಬೇಡಿ ಅಂತ. ಎನಿವೆ, ಸೊ ಲೆಟ್ಸ್ ಸ್ಟಾಪ್ ದಿಸ್ ಇಯರ್ ನಾವು. ಆ್ಯಂಡ್ ಹಿಯರ್ ಸೊ ಇಟ್ಸ್ ಮೈನಸ್ ಕಾಸ್ ಥೀಟಾ. ನಾ ಇನ್ನೊಂದು ಹೇಳಿದ್ರೆ ಇಲ್ಲಿ PE, when you have two vectors, this is also vector, dipole moment it is P and D. ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ. P ಅಂದರೆ Q into E ಅಂತ. ಸೊ ಇಲ್ಲಿ ಏನಾಗುತ್ತೆ, ವರ್ಕ್ ಡನ್ ಆಗೇನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ P ಕ್ರಾಸ್ ಡಾಟ್ ಅಲ್ವಾ, ಕಾಸ್ ಥೀಟಾ ಬಂದರೆ ಮೈನಸ್ P ಡಾಟ್ E ಅಂತ. ಇದು ನೆನಪಿಟ್ಕೊಳ್ಳಿ, ಇಟ್ಸ್ ವೆರಿ ಸಿಂಪಲ್. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ವಾಟ್? ಮೈನಸ್ P ಡಾಟ್ E ಅಂತ. ಇಟ್ಸ್ ವೆರಿ ಸಿಂಪಲ್ ಡಯಾಗ್ರಾಮ್. ಸೊ ಕನ್ಸಿಡರ್ ಸ್ಮಾಲ್ angular distance d theta. So the means amount of work done to move and through angular distance of d theta is dw, and dw is equal to torque into. So dw ಅಂದ್ರೆ ಏನು? It's basically a small work done that should be equal to t into d theta, tau into d theta, and tau is equal to p sin theta. ಈ ಡೆರಿವೇಷನ್ ಆಲ್ರೆಡಿ ಮಾಡಿದ್ವಿ ನಾವು. ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಡೆರಿವೇಷನ್ ಫಾರ್ PUC. ಅದು ಆಲ್ರೆಡಿ ಮಾಡಿದ್ವಿ ಪ್ರೀವಿಯಸ್ ಲೆಕ್ಚರ್ಸಲ್ಲಿ. when you integrate that you getting p dot p minus cos theta ಬರುತ್ತೆ, you'll get p ಅಂತ. ಕೆಲವೊಂದು ಸತಿ ಕೆಲವೊಂದು ಬುಕ್ಕಲ್ಲಿ ಇಲ್ಲಿ ಥೀಟಾ 1 ಥೀಟಾ 2 ಅಂತ ತೊಗೊತಾರೆ. ನಾಟ್ ಎನ್ ಇಶ್ಯೂ. ಸೊ ನೀವು ಇಂಟಿಗ್ರೇಟ್ ಮಾಡಿದಾಗ ಯು ಕ್ಯಾನ್ ರೈಟ್ ದಿಸ್ as p ಇಂಟು ಕೆಲವೊಂದು ಬುಕ್ಕಲ್ಲಿ ಐ ಹ್ಯಾವ್ ಸೀನ್ ಸಮ್ ಬುಕ್ಸ್ ದೇ ಗಿವನ್ ದ್ಯಾಟ್. ಸೊ p ತೊಗೊಂಡು ಮೈನಸ್ ಆಚೆ ತೊಗೊಂಡು ಈ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 2 ಅಂತ ನೀವು ಬರೀಬೋದು. ಆ್ಯಕ್ಚುಲಿ ಇಟ್ಸ್ ಜಸ್ಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ನಾಟ್ ರಿಕ್ವೈರ್ಡ್. ಯು ಕ್ಯಾನ್ ಜಸ್ಟ್ ರೈಟ್ ದಿಸ್ ಮನ್, ದಟ್ ವಿಲ್ ಬಿ ಮೋರ್ ದನ್ ಸಫಿಷಿಯಂಟ್. ಓಕೆ, ಅರ್ಥ ಆಯ್ತಲ್ವಾ? ಐ ಹೋಪ್ ಸೊ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆಲ್ ದ, ಇದರಲ್ಲಿ ಮೇಜರ್ ಇಂಪಾರ್ಟೆಂಟು ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಅದು ತುಂಬ ಇಂಪಾರ್ಟೆಂಟು. ಮತ್ತು ಬೇರೆವೆಲ್ಲ ಇಂಪಾರ್ಟೆಂಟ್. ಅದು ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಈಸಿ, ಎಲ್ಲ ಯಾವ್ದು ಬಂದು ನೀವು ಬರೀಬೋದು. ಓಕೆ, ಒಂದು ವೇಳೆ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಆಲ್ಸೋ ನಿಮಗೆ ಇಫ್ ಯು ಲೈಕ್ ಇನ್ ದ ವಿಡಿಯೋ, ಡೋಂಟ್ ಫರ್ಗೆಟ್ ಟು put a thumbs up, and then also comment whatever you feel about the video. Doubts ಇದೆ ಕಮೆಂಟ್ ಮಾಡಿ, and also comment that you have finished this notes and then you understood everything and made the notes. Notes is very important. ಯಾವತ್ತಾಗಲಿ ನೋಟ್ಸ್ ಮಾಡ್ಕೊಬೇಕು, that's more important. Okay, and thank you so much for watching guys. Have a nice day and see you in the next video. Bye bye and take care.